ಇನ್ನು ಇತ್ತ ಕರಾವಳಿಯಲ್ಲೂ ಕೂಡ ನಿರಂತರವಾಗಿ ಮಳೆರಾಯ ಅಬ್ಬರಿಸ್ತಾ ಇದ್ದಾನೆ. ಸತತ ಮಳೆಯಿಂದ ಗೋಕರ್ಣ ಮಹಾಬಲೇಶ್ವರ ಗರ್ಭಗುಡಿಗೆ ನೀರು ನುಗ್ಗಿದೆ. ಉತ್ತರ ಕನ್ನಡ ಜಿಲ್ಲೆಯ ಕುಮಟಾ ತಾಲೂಕಿನ ಗೋಕರ್ಣದಲ್ಲಿ ಆತ್ಮಲಿಂಗ ಇರುವಂಥ ಗರ್ಭಗುಡಿಯೊಳಗೇನೆ ಮಳೆ ನೀರು ನುಗ್ಗಿದೆ. ಮಳೆಯಿಂದ ತಗ್ಗು ಪ್ರದೇಶಗಳು ಮತ್ತು ರಸ್ತೆಗಳ ಮೇಲೂ ಕೂಡ ಮಳೆ ನೀರು ಹರಿತಾ ಇದೆ. ಕರಾವಳಿಯಲ್ಲಿ ಜೂನ್ 11ರವರೆಗೂ ಕೂಡ ಅಧಿಕ ಮಳೆಯಾಗುತ್ತೆ ಅನ್ನೋ ಎಚ್ಚರಿಕೆ ಕೊಟ್ಟಿದ್ದಾರೆ. ಇನ್ನು 3 ದಿನ ಇದೇ ರೀತಿ ಮಳೆ ಆಗಬಹುದು ಅನ್ನೋ ಸಾಧ್ಯತೆ ಇದೆ. ನೋಡಿ, ಗೋಕರ್ಣ ದೇವಸ್ಥಾನದ ಗರ್ಭಗುಡಿಗೆ ನೀರು ನುಗ್ಗಿರೋ ದೃಶ್ಯ ಬಲಭಾಗದಲ್ಲಿ ನೀವು ನೋಡ್ತಾ ಇದ್ದೀರಾ. ಆತ್ಮಲಿಂಗ ಇರುವಂತಹ ಗರ್ಭಗುಡಿ ಸಂಪೂರ್ಣ ದೇವಸ್ಥಾನಕ್ಕೂ ಕೂಡ ಒಂದು ರೀತಿ ಜಲದಿಗ್ಬಂಧನ ಅನ್ನೋ ಪರಿಸ್ಥಿತಿಯಲ್ಲಿ ಎದುರಾಗಿದೆ. ನಿರಂತರವಾಗಿ ಮಳೆ ಬಿಡುವಿಲ್ಲದ ಹಾಗೆ ಸುರಿತಾ ಇರೋದ್ರಿಂದ ಇಷ್ಟೇ ಅಲ್ಲ, ಇನ್ನು 3 ದಿನ ಇದೇ ರೀತಿ ಮಳೆ ಮುಂದುವರಿಯುತ್ತೆ ಅನ್ನೋದನ್ನು ಹವಾಮಾನ ಇಲಾಖೆ ಈಗಾಗಲೇ ಮುನ್ಸೂಚನೆ ಕೂಡ ಕೊಟ್ಟಿದೆ. ಸೊ ಎಷ್ಟು ಎಚ್ಚರಿಕೆಯಿಂದ ಇದ್ದರೆ ಅಷ್ಟು ಒಳ್ಳೆಯದು. ಸಮುದ್ರ ತೀರಗಳಿಗೆ ಹೋಗೋದು ಅಥವಾ ಸಮುದ್ರ ತೀರದಲ್ಲಿರುವಂತಹ ಜನ ಅಲ್ಲೂ ಕೂಡ ಹುಷಾರಾಗಿರಬೇಕು. ಎಡಭಾಗದ ದೃಶ್ಯದಲ್ಲಿ ನೀವು ನೋಡ್ತಾ ಇರೋದ್ರಿಂದ ಕರಾವಳಿ ಭಾಗದಲ್ಲಿ, ಆ ಸಮುದ್ರ ತೀರದಲ್ಲಿ ಮತ್ತು ರಸ್ತೆಗಳಲ್ಲಿ, ಹಳ್ಳಕೊಳ್ಳಗಳಲ್ಲಿ ಯಾವ ರೀತಿ ಮಳೆ ನೀರು ಮೈದುಂಬಿ ಹರಿತಾ ಇದೆ ಅಂತ. ಇನ್ನು 3 ದಿನ ಇದೇ ರೀತಿ ಮಳೆಯಾದರೆ ಪರಿಸ್ಥಿತಿ ಇನ್ನಷ್ಟು ಕಷ್ಟಕರ ಆಗಬಹುದು, ಇನ್ನಷ್ಟು ಸಂಕಷ್ಟಗಳು ಎದುರಾಗಬಹುದು. ಅದಕ್ಕೆ ಈಗಲೇ ಮುನ್ನೆಚ್ಚರಿಕೆಗಳನ್ನು ಕೈಗೊಳ್ಳಬೇಕಾಗುತ್ತೆ. ಸ್ವಲ್ಪ ತಗ್ಗು ಪ್ರದೇಶಗಳಿದ್ದರೆ ಹೆಚ್ಚು ಮಳೆಯಾದಾಗ ಈ ರೀತಿ ರಸ್ತೆ ಅಥವಾ ಹಳ್ಳಕೊಳ್ಳಗಳಲ್ಲಿ ತುಂಬಿ ಹರಿಯುವಂಥ ನೀರು ಆ ಕಡೆಗೆ ಧಾವಿಸಿಬಿಡುತ್ತೆ. ಹಾಗಾಗಿ ದೇವಸ್ಥಾನದ ಗರ್ಭಗುಡಿಗೆ ಈ ರೀತಿ ನೀರು ನುಗ್ಗಿದೆ. ಇನ್ನು ಬಿರುಗಾಳಿ ಸಹಿತ ಭಾರಿ ಮಳೆಯಾಗಿದ್ದರಿಂದ ಗ್ರಾಮಕ್ಕೆ ಸಂಪೂರ್ಣವಾಗಿ ನೀರು ನುಗ್ಗಿದೆ. ವಿಜಯನಗರ ಜಿಲ್ಲೆಯ ಕೂಡ್ಲಿಗಿ ತಾಲೂಕಿನ ಮಹದೇವಪುರ ಗ್ರಾಮದಲ್ಲಿ ಹೀಗಾಗಿರೋದು. ಹಳ್ಳದಲ್ಲಿ ಹರಿಬೇಕಾದಂಥ ನೀರು ಗ್ರಾಮಕ್ಕೆ ನುಗ್ಗಿ ಅಲ್ಲಿ ಸಾಕಷ್ಟು ಅವಾಂತರಗಳು ಸೃಷ್ಟಿಯಾಗೋಗಿದೆ. ರಸ್ತೆ ಹಾಗೂ ಮನೆಗೆ ಮಳೆ ನೀರು ನುಗ್ಗಿ ಜನ ಪರದಾಡೋ ಹಾಗಾಗಿದೆ. ನೋಡಿ, ಗ್ರಾಮಕ್ಕೆ ನೀರು ನುಗ್ಗಿರೋದಿದು. ಇದೇನು ಹೊಳೆನ ಅಥವಾ ಕೆರೆನ, ಯಾವುದೋ ಹಳ್ಳದಲ್ಲಿ ನೀರು ಹರಿತಾ ಇದೆಯಾ ಅನ್ಸುತ್ತೆ. ಅಷ್ಟರ ಮಟ್ಟಿಗೆ ಇಡೀ ಗ್ರಾಮ ಸಂಪೂರ್ಣವಾಗಿ ಜಲಾವೃತ ಆಗೋಗಿದೆ. ಈ ಗ್ರಾಮದ ಪಕ್ಕದಲ್ಲೇ ಒಂದು ಹಳ್ಳ ಹರಿಯುತ್ತೆ. ಈ ವಿಜಯನಗರದ ಒಂದು ಗ್ರಾಮ ಇದು, ಮಹದೇವಪುರ ಅನ್ನುವಂಥ ಗ್ರಾಮಕ್ಕೆ ಸಂಪೂರ್ಣವಾಗಿ ಆ ಹಳ್ಳ ತುಂಬಿ ಹರಿತಾ ಇರೋ ಪರಿಣಾಮ ರಭಸವಾಗಿ ಬರ್ತಾ ಇರೋ ನೀರು ಗ್ರಾಮದೊಳಗೆ ನುಗ್ಗಿಬಿಟ್ಟಿದೆ. ಬರೀ ಮಳೆ ಅಷ್ಟೇ ಅಲ್ಲ, ಇಲ್ಲಿ ಬಿರುಗಾಳಿ ಸಹಿತ ಮಳೆ ಆಗಿರೋದ್ರಿಂದ ಇನ್ನೂ ಹೆಚ್ಚಿನ ಅವಾಂತರಗಳು ಆಗಿದೆ. ಮನೆಯಿಂದ ಯಾರೂ ಹೊರಗೆ ಬರಲಾರ್ದಂಥ ಪರಿಸ್ಥಿತಿಯಲ್ಲಿ ರಸ್ತೆ ಯಾವುದು, ಹಳ್ಳ ಯಾವುದು ಅನ್ನೋದೇ ಗೊತ್ತಾಗ್ತಾ ಇಲ್ಲ. ಸಂಪೂರ್ಣ ಊರೇ ಇಡೀ ಗ್ರಾಮ ಸಂಪೂರ್ಣ ಜಲಾವೃತ ಆಗಿದೆ. ಈ ರೀತಿ ಬಿಡದೆ ಸುರಿತಾ ಇರೋ ಮಳೆಗೆ ಮಣ್ಣಿನ ಗೋಡೆ ಕುಸಿಯುವಂಥ ಭೀತಿ ಎದುರಾಗಿದೆ. ಬಳ್ಳಾರಿಯಲ್ಲಿ ಅಲ್ಪ ಮಳೆಗೂ ಕೂಡ ಗೋಡೆಗಳು ನೆನೆದು ಹೋಗ್ತಾ ಇದೆ. ದೊಡ್ಡ ಪ್ರಮಾಣದಲ್ಲಿ ಬೇಡ, ಅಲ್ಪ ಮಳೆ ಆದರೂ ಕೂಡ ಗೋಡೆಗಳೆಲ್ಲ ನೆನಿತಾ ಇರೋದು ಈ ಆತಂಕಕ್ಕೆ ಕಾರಣ. ಮನೆಗೆ ನುಗ್ಗಿದಂತಹ ನೀರನ್ನು ಹೊರ ಹಾಕೋದಕ್ಕೆ ಅಲ್ಲಿನ ನಿವಾಸಿಗಳಂತೂ ಪಡಬಾರ್ದ ಪಾಡು ಬರ್ತಾ ಇದ್ದಾರೆ. ಮನೆಯಲ್ಲಿದ್ದಂಥ ವಸ್ತುಗಳು, ದವಸ ಧಾನ್ಯ ಎಲ್ಲವೂ ನೀರು ಪಾಲಾಗೋಗಿದೆ. ನಿಂತ ನೀರಲ್ಲಿ ವಿಷ ಜಂತುಗಳ ಹಾವಳಿ ಕೂಡ ಹೆಚ್ಚಾಗಿದೆ. ಇದು ಜನರ ಆತಂಕವನ್ನು ಇನ್ನಷ್ಟು ಹೆಚ್ಚು ಮಾಡಿರೋದು. ಸೊ ಜನ ಪಾಲಿಕೆಯ ವಿರುದ್ಧ ಬಂಡಿಮೋಟ್ನ ನಿವಾಸಿಗಳು ಇಂಥ ಪರಿಸ್ಥಿತಿ ತಂದಿಟ್ಟಿದ್ದಕ್ಕೆ ಆಕ್ರೋಶ ಹೊರಹಾಕ್ತಿದ್ದಾರೆ.
ಇದೇ ನೋಡ್ತಾರೆ ಸರ್, ಮನೆ ನೀರು ಹೋಗ್ತಾವ. ಹಗಲತ್ತಲ್ಲಿ ಬಂದ್ರೆ ಪರವಾಗಿಲ್ಲ, ನೈಟ್ ಬಂದ್ರೆ ಭಾಳ ಕಷ್ಟ ಆಗ್ತದೆ. ಹುಡುಗರು ಇರ್ತಾರೆ ಮನೆಯಾಗ, ಮಲಗಿರ್ತಾರೆ, ಏನಾದ್ರು ಮತ್ತೆ ಯಾರಿಗೆ ರೆಸ್ಪಾನ್ಸ್ ಇಲ್ಲ. ಎಲ್ಲ ಮಣ್ಣುಗಡೆ ಸರ್, ಇವು ಹಳೆ ಮನೆಗಳೆಲ್ಲ ಬಿದ್ದರೆ ಮನೆಯಾಗ ನೀರು ಹೋಗ್ತಾವ. ಮಳೆ ಬಂದರೆ ಅದು ಖಾಲಿ ವೈಟ್ ಮಾಡಿಬಿಟ್ಟಾರ, ನೀರೆಲ್ಲ ಹಿಂದೆ ಕೊಡ್ತೇವ. ಈ ಮಳೆ ನೀರು ಹೋಗಲ್ಲ ಬಿಡಾಗ, ಅದರಿಂದ ಭಾಳ ತೊಂದರೆ ಆಗ್ತದೆ ಸರ್. ಎಷ್ಟು ಮನೆಗಳಿಗೆ ನೀರು ನುಗ್ತಾವ್ರಿ ಸರ್? ಭಾಳ ಮನೆಗಳಿದಾವೆ ಸರ್, ಒಂದು 23-40 ಮನೆಗಳು, 5 ಮನೆಗಳು ಇದೆ ಸರ್, ಭಾಳ ಇದಾವೆ. ಅದ್ರಲ್ಲಿ ಎಲ್ಲ ಮನೆಗಳು ನೀರು ನುಗ್ತಾವೆ ಸರ್. ಈ ಒಂದ್ ಕಡೆ ಈ ಮನೆಯಲ್ಲಿ ಇರ್ತಕ್ಕಂಥ ದವಸ ಧಾನ್ಯ ಹೆಂಗಿಟ್ಕೊಳ್ತಾರೆ? ಎಲ್ಲ ವೇಸ್ಟ್ ಸರ್. ಅದು ಯಾವಾಗ ನೈಟ್ ಬಂದರೆ, ಇವಾಗ ನೋಡಿ ಸರ್, ಮಳೆ ಎಷ್ಟೊತ್ತು ಬರುತ್ತೆ ನಮಗೆ ಗೊತ್ತಿಲ್ಲ. ಅರ್ಧ ಗಂಟೆ ಬರ್ಬೋದು, ತಾಸು ಬರ್ಬೋದು, ಎಷ್ಟೊತ್ತು ಬರ್ಬೋದು. ಅಷ್ಟರೊಳಗೆ ನಾವು ಏನೋ ತೆಗೆದ್ರೊಳಗೆ ನೀರು ಬಂದ್ಬಿಡ್ತಾರೆ ಸರ್ ಒಳಗೆ. ಮಹಿಳೆಯರ ಮಕ್ಕಳೆಲ್ಲ ಬರೀ ನೀರು ಹೊರಗೆ ಹಾಕೋಕ್ಕೆ ಶ್ರಮ ವಹಿಸ್ಬೇಕು. ಅವೆಲ್ಲ ಇದು ತರಕಾರಿ ಗಿರ್ಕಾರಿ ಇಲ್ದೇ ಇದ್ದಾರೆ ಸರ್. ಆ ಟೈಮ್ನಾಗ ತರಕಾರಿ ಎಲ್ಲ ವೇಸ್ಟ್, ಅಕ್ಕಿ ವೇಸ್ಟ್, ಜೋಳ ವೇಸ್ಟ್, ಎಲ್ಲ ವೇಸ್ಟ್ ಸರ್. ಈ ಮಹಾನಗರ ಪಾಲಿಕೆ ಅಧಿಕಾರಿಗಳಿಗೆ ಏನಾದರೂ ಹೇಳಿದ್ರ? ಹೇಳಿ ಸರ್, ಹೇಳ್ದಂಗೆಲ್ಲ ಅವ್ರು ಅಷ್ಟೇ ಬರ್ತಾರೆ, ನೋಡ್ತಾರೆ, ಹೋಗ್ತಾರೆ, ಸ್ವಲ್ಪ ಗಲಿ ಸೇಯ್ತಾರೆ, ಹೋಗ್ತಾರೆ. ಎಲ್ಲ ರಜೆ ಇದ್ದಾಗ ಯಾವಾಗ ಬರ್ತಾರೆ, ಬಂದು ಸ್ವಲ್ಪ ತೆಗಿತಾರೆ, ಹೋಗ್ಬಿಡ್ತಾರೆ. ಒಂದು ಕಡೆ ಮನೆಯಲ್ಲಿರೋ ದವಸ ಧಾನ್ಯ ಎಲ್ಲ ನೀರು ಪಾಲು, ಮತ್ತೊಂದು ಕಡೆ ವಿಷ ಜಂತುಗಳ ಭಯ ಬೇರೆ. ಸೊ ಅಲ್ಲಿ ಪರಿಸ್ಥಿತಿ ಏನಿದೆ ಅನ್ನೋದಕ್ಕೆ ಸಂಬಂಧಪಟ್ಟ ಹಾಗೆ ನಮ್ಮ ಪ್ರತಿನಿಧಿ ಶಿವಾನಂದ್ ಅಲ್ಲಿಂದ ಒಂದು ಗ್ರೌಂಡ್ ರಿಪೋರ್ಟ್ ಕೊಟ್ಟಿದ್ದಾರೆ, ನೋಡೋಣ. ನಗರಿ ಬಳ್ಳಾರಿಯಲ್ಲಿ ಮಳೆಯ ಆರ್ಭಟ ಸಾಕಷ್ಟು ಪ್ರಮಾಣದಲ್ಲಿರುವಂಥದ್ದು. ಈ ನಿಟ್ಟಿನಲ್ಲಿ ಸ್ಲಮ್ಗಳಲ್ಲಿರುವಂಥ ಜನರು ಕೂಡ ಈ ಒಂದು ಮಳೆಗೆ ಬೆಚ್ಚಿ ಬೀಳುವಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿರುವಂಥದ್ದು. ಕಾರಣ ಅಂತ ಹೇಳಿದರೆ ಸ್ಲಮ್ದಲ್ಲಿರುವಂಥ ಮನೆಗಳಿಗೆ ಈಗ ನೀರು ನುಗ್ತಾ ಇರುವಂಥದ್ದು. ಸದ್ಯ ನಾನಿರುವಂಥದ್ದು ಬಳ್ಳಾರಿ ನಗರದ ಬಂಡಿಮೋಟ ಏರಿಯಾದಲ್ಲಿ ಇರುವಂಥದ್ದು. ಈಗಾಗಲೇ ನೀವು ದೃಶ್ಯದಲ್ಲಿ ಗಮನಿಸ್ತಿರ್ಬೋದು, ಸಾಕಷ್ಟು ಪ್ರಮಾಣದಲ್ಲಿ ಈ ಒಂದು ಬಂಡಿಮೋಟದ ಏರಿಯಾಗಳಲ್ಲಿ ನೀರು ನುಗ್ತಿರುವಂಥದ್ದು. ಹೀಗಾಗಿ ಮನೆಗಳಿಗೂ ಕೂಡ ಸಾಕಷ್ಟು ಪ್ರಮಾಣದಲ್ಲಿ ನೀರು ನುಗ್ತಾ ಇದೆ. ಹೀಗಾಗಿ ಇರುವಂಥದ್ದು ಅದರಲ್ಲೂ ಕೂಡ ಮಣ್ಣಿನ ಗೋಡೆಗಳು ಇರುವಂಥದ್ದು. ಹೀಗಾಗಿ ಸಾಕಷ್ಟು ಪ್ರಮಾಣದಲ್ಲಿ ಇಲ್ಲಿನ ಜನರು ಕೂಡ ಏನು ಮಹಾನಗರ ಪಾಲಿಕೆ ಅಧಿಕಾರಿಗಳ ವಿರುದ್ಧ ಹಿಡಿಶಾಪವನ್ನು ಹಾಕ್ತಿರುವಂಥದ್ದು. ಯಾಕಂತ ಹೇಳಿದ್ರೆ ಸ್ವಲ್ಪ ಮಣ್ಣೆ ಆದರೂ ಕೂಡ ಮಣ್ಣಿನ ಗೋಡೆಗಳು ಕುಸಿಯುವಂಥ ಒಂದು ವಾತಾವರಣ ಇರುವಂಥದ್ದು. ಹೀಗಾಗಿ ಮಕ್ಕಳು, ಮಹಿಳೆಯರು ಕೂಡ ಈ ಒಂದು ಮನೆಗಳಿರೋಕೆ ಮಳೆಗಾಲದಲ್ಲಿ ಭಯಭೀತರಾಗ್ತಾ ಇದ್ದಾರೆ ಅನ್ನುವಂಥ ಒಂದು ನಿಟ್ಟಿನಲ್ಲಿ ಇಲ್ಲಿನ ಜನರು ಕೂಡ ಹಿಡಿಶಾಪವನ್ನು ಹಾಕ್ತಿರುವಂಥದ್ದು. ಯಾಕಂತ ಹೇಳಿದ್ರೆ ಕಳೆದ 2-3 ದಿನಗಳಿಂದಲೂ ಕೂಡ ಸಾಕಷ್ಟು ಪ್ರಮಾಣದಲ್ಲಿ ಬಳ್ಳಾರಿಯಲ್ಲೂ ಕೂಡ ಮಳೆ ಆಗ್ತಿರುವಂಥದ್ದು. ಹೀಗಾಗಿ ಏನು ಬಂಡಿಮೋಟೆ ಆಗಿರ್ಬೋದು, ಈಗ ಅಕ್ಕಪಕ್ಕದ ಏರಿಯಾದ ಮನೆಗಳಲ್ಲೂ ಕೂಡ ಇದೇ ತೆರನಾದಂಥ ಪರಿಸ್ಥಿತಿ ಇರುವಂಥದ್ದು. ಸುಮಾರು ಈ ಒಂದು ಏರಿಯಾದಲ್ಲಿ ಸುಮಾರು 1000ಕ್ಕೂ ಹೆಚ್ಚು ಮನೆಗಳು ಕೂಡ ಇರುವಂಥದ್ದು. ಹೀಗಾಗಿ ಈ ಒಂದು ಮನೆಗಳಲ್ಲಿ ಸ್ವಲ್ಪ ಮಳೆ ಆದರೂ ಕೂಡ ಈ ತಗ್ಗು ಪ್ರದೇಶಗಳಿಗೆ ನೀರು ನುಗ್ಗುತ್ತೆ. ಪರಿಣಾಮವಾಗಿ ಇಡೀ ರಾತ್ರಿಯಲ್ಲೂ ಕೂಡ ಈ ಒಂದು ಮಹಿಳೆಯರು ಮಕ್ಕಳಂತೆ ಮನೆಯಲ್ಲೂ ಕೂಡ ಈ ಹೆಜ್ಜೆ ಇಡದಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆಗ್ತಿರುವಂಥದ್ದು. ಯಾಕಂದರೆ ಈ ಏರಿಯಾದಲ್ಲಿ ಅತಿ ಹೆಚ್ಚು ಪ್ರಮಾಣದಲ್ಲಿ ಬಡವರು ಕೂಡ ವಾಸವಾಗಿರುವಂಥದ್ದು. ಒಂದು ಕಡೆ ಹೊಸ ಮನೆ ನಿರ್ಮಾಣ ಮಾಡ್ಕೋಬೇಕಂದ್ರೆ ಸಾಕಷ್ಟು ಪ್ರಮಾಣದ ಖರ್ಚು ವೆಚ್ಚಗಳಾಗುತ್ತೆ. ಹಾಗಾಗಿ ಅದನ್ನು ನಿಭಾಯಿಸೋಕ್ಕಾಗೋದಿಲ್ಲ. ಇರುವಂಥ ಮನೆಗಳಿಗೆ ಅಂದರೆ ಇಲ್ಲಿರ್ತಕ್ಕಂಥ ರಾಜ್ಯ ಕಾಲುವೆಯನ್ನು ಸರಿಪಡಿಸಿ ಈ ಮನೆಗಳಿಗೆ ನೀರು ನುಗ್ಗದಂತೆ ಪಾಲಿಕೆ ಅಧಿಕಾರಿಗಳು ಕ್ರಮಕ್ಕೆ ಮುಂದಾಗಬೇಕನ್ನುವಂಥ ಒಂದು ನಿಟ್ಟಿನಲ್ಲಿ ಇಲ್ಲಿನ ಏನು ನಿವಾಸಿಗಳು ಕೂಡ ಈಗ ಒತ್ತಾಯವನ್ನು ಮಾಡ್ತಿರುವಂಥದ್ದು. ಕ್ಯಾಮ್ರಾಮನ್ ಕಾರ್ತಿಕ್ ಜೊತೆಗೆ ಶಿವಾನಂದ್ ಮದಿಹಳ್ಳಿ, ನ್ಯೂಸ್ ಫಸ್ಟ್ ಕನ್ನಡ, ಬಳ್ಳಾರಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.